ಸೇರಿಸ್ಬೇಕು ಸರ್. ಉಮೇಶ್ ಅಲ್ಲ ಇದು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. 30-40 ವರ್ಷದಿಂದ ತಾವು ಯಾರ್ಯಾರು ರೈತರು ಭೂಮಿಯನ್ನು ಉಳಿತಿದ್ದೀರಿ 513 ಜನಕ್ಕೆ ನಾವು ಹಿಂದೆ ಪಾಸ್ ಮಾಡಿದ್ದು. ಇವತ್ತು 60-70 ಜನಕ್ಕೆ ನಾವು ಸಾಗುವಳಿಯನ್ನು ಕೊಡ್ತಿದ್ದೀವಿ. 80 ಜನಕ್ಕೆ RTCಯನ್ನು ಕೊಡ್ತಿದ್ದೀವಿ. ಬಾಕಿಯವರಿಗೆ ಕಿಮ್ಮತ್ ಕಟ್ಟಿಸ್ಕೊಳ್ಳೋಕ್ಕೆ ಕಮಿಟಿಲಿ ಪಾಸ್ ಮಾಡಿದ್ದೀವಿ. ಅದರಿಂದ ಯಾರ್ಯಾರ್ದು ಕಿಮ್ಮತ್ ಕಟ್ಟಿದ್ರು ಕೂಡ ಇನ್ನೂ ಸಾಗುವಳಿ ಕೊಟ್ಟಿಲ್ಲ ಅಂಥವ್ರು ನನಗೆ ಬಂದು ಅರ್ಜಿಯನ್ನು ಕೊಡಿ. ಯಾರ್ಯಾರು ಸಾಗುವಳಿ ಕೊಟ್ಟಿದ್ರು ನನಗೆ RTC ಬಂದಿಲ್ಲ ಅವರು ನನಗೊಂದು ಅರ್ಜಿಯನ್ನು ಕೊಡಿ. ಯಾರ್ಯಾರ್ದು ಮಿಕ್ಕಿದ್ದು ಸಾಗುವಳಿ ಕಮಿಟಿಲಿ 2 ಕಮಿಟಿಗೆ ಪಾಸ್ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ 5ನೇ ತಾರೀಕು 6ನೇ ತಾರೀಕು ಮೇಲೆ ಒಂದು ಕಮಿಟಿಯನ್ನು ತೆಗೆದುಕೊತೀನಿ. ಅಲ್ಲಿ ಕಮಿಟಿ ಮೀಟಿಂಗಲ್ಲಿ ಉಳ್ಕಿಯವ್ರದ್ದು ಯಾರೈತೆ 50-53ರಲ್ಲಿ ಫಾರ್ಮ್ಗಳು ಯಾರು ಅದನ್ನ ಮಾಡಿಕೊಡ್ತೀನಿ. ನಾನು ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿ ಮಾಡೋದಿಷ್ಟೇನೆ, ಇದು ನಿಮ್ಮ ಭೂಮಿ, ನಿಮ್ಮ ಹಕ್ಕು. ನಮ್ಮ ಸರ್ಕಾರದಿಂದ ಉಳುವನೆ ಭೂಮಿಯ ಒಡೆಯ ಅಂತ ಹಿಂದೆ ದೇವದಾಸ್ ಅವರು ತಂದುಕೊಂಡಿದೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ರೈತರ ಪರವಾಗಿ, ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ. ಈಗ ಆಲ್ರೆಡಿ ಅನ್ನಭಾಗ್ಯ ಕೊಟ್ಟಿರುವಂಥವ್ರು 1998ನೇ ಇಸ್ವಿಲಿ 53ರಲ್ಲಿ ಅರ್ಜಿ ಕೊಟ್ಟಿರುವಂಥವ್ರು, 2018ನೇ ಇಸ್ವಿಲಿ 57ನೇ ನಮೂನೆಯಲ್ಲಿ ಅರ್ಜಿ ಕೊಟ್ಟಿರುವಂಥವ್ರು ಬಂದಿದ್ದೀರಿ. ಹಿಂದೆ ಏನಾಗಿತ್ತು ಅಂದರೆ 52-53ರಲ್ಲಿ ಕೊಟ್ಟಿರೋರು ಆಲ್ಮೋಸ್ಟು ಎಲ್ಲರಿಗೂ ಸಾಗುವಳಿ ಕೊಟ್ಟಾಗಿದೆ. ಕೆಲವೇ ಸದಸ್ಯರುಗಳು ಮಾತ್ರ ಉಳ್ಕೊಂಡಿದ್ದಾರೆ. ಈಗ 50-53 ಮತ್ತು ಖರಾಬಲ್ಲಿದ್ದರೆ ಮಾತ್ರ 57ರಲ್ಲಿ ನಾವು ಸಾಗುವಳಿ ಮಂಜೂರಾತಿನ ಕೊಡ್ತಾ ಇದ್ದೀವಿ. 57ನೇ ನಮೂನೆಯಲ್ಲಿ ಗೋಮಾಳದಲ್ಲಿ ಇರುವಂಥದ್ದಕ್ಕೆ ಸರ್ಕಾರದಿಂದ ಅನುಮತಿ ಇಲ್ಲ. ಯಾಕಂದರೆ ಜಾನುವಾರುಗಳಿಗೆ ಉಳಿಸಿ ನಾವು ಮಂಜೂರಾತಿ ಕೊಡೋಕ್ಕೆ ನಮೂನೆ 52ರಲ್ಲಿ ಸಾಧ್ಯವಾಗ್ತಾ ಇಲ್ಲ. ನಮೂನೆ 52ರಲ್ಲಿ ಖರಾಬ್ ಜಮೀನಲ್ಲಿ ಮಾತ್ರ ನಾವು ಸಾಗುವಳಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ.